ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದ ಬೆಳವಣಿಗೆಗಳ ಕುರಿತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ಜೊತೆಗೆ ಅಲ್ಲಿ ಬೇಕು ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನೋ ಸಂಬಂಧ ಕೇಸ್ ದಾಖಲಾಗಿದೆ. ಇದರ ಜೊತೆಗೆ ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ, ತನಿಖೆಯೂ ಕೂಡ ಶುರುವಾಗಿದೆ. ಈಗ ಇಡಿಯಿಂದ ಪ್ರಾಥಮಿಕ ತನಿಖೆ ಶುರುವಾಗಿದೆ. ಸೂತ್ರಧಾರಿಗಳಿಗೆ ಆಬ್ವಿಯಸ್ಲಿ ನಡುಕ ಶುರುವಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಬ್ಯಾಂಕ್ಗೆ ಇಡಿ ಪತ್ರವನ್ನು ಬರೆದಿದೆ. ಒಂದಷ್ಟು NGOಗಳು, ಒಂದಷ್ಟು ಜನ ಹೋರಾಟಗಾರರು, ಒಂದಷ್ಟು ಜನ ಯೂಟ್ಯೂಬರ್ಸ್ಗಳ ಖಾತೆಗಳ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಈ ಷಡ್ಯಂತ್ರಕ್ಕೆ ಫಂಡಿಂಗ್ ಆಗಿತ್ತಾ ಅನ್ನೋದರ ಬಗ್ಗೆ ತನಿಖೆ ಆಗ್ತಾ ಇದೆ. ಇಡಿಯಿಂದ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಡೆಯಿಂದ 5 ವರ್ಷಗಳ ಸ್ಟೇಟ್ಮೆಂಟ್ ಅನ್ನು ತರಿಸ್ಕೊಳ್ತಾ ಇದೆ. 5 ವರ್ಷಗಳ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಷಡ್ಯಂತ್ರದ ಕುರಿತು ದಾಖಲೆ ಏನಾದರೂ ಸಿಕ್ಕಿದ್ರೆ ತನಿಖೆಗೆ ಮತ್ತಷ್ಟು ಸಹಕಾರಿಯಾಗುತ್ತೆ, ಚುರುಕಾಗುತ್ತೆ. ಇಡಿ ಜೊತೆ ಪ್ರಕರಣದ ತನಿಖೆಗೆ NIA ಕೂಡ ಎಂಟ್ರಿ ಆಗುತ್ತಾ? ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ಅಪಪ್ರಚಾರ ಮಾಡೋದಕ್ಕಂತಲೇ ಇವ್ರಿಗೆ ಫಂಡಿಂಗ್ ಆಗಿದೆ. ಕೇರಳದಿಂದೆಲ್ಲ ಆಗಿದೆ, ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಆಗಿದ್ದಾವೆ, ಫಾರಿನಿಂದೆಲ್ಲ ಫಂಡ್ ಬಂದಿದೆ ಅನ್ನುವಂಥ ಆರೋಪ ಸಂಬಂಧ ದೂರು ಕೂಡ ದಾಖಲಾಗಿದೆ. ಅಪಪ್ರಚಾರ ಮಾಡೋದಕ್ಕೆ, ಷಡ್ಯಂತ್ರ ಹೆಣೆಯೋದಕ್ಕೆ ಇವ್ರುಗಳಿಗೆ ಫಂಡಿಂಗ್ ಆಗಿದೆ ಅಂತ. ಹಾಗಾಗಿ ಈ ಕೇಸ್ಗೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇಡಿ ಈಗ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಸ್ಗಳು, ಒಂದಷ್ಟು ಜನ ಹೋರಾಟಗಾರರು, ಒಂದಷ್ಟು NGOಗಳ ಖಾತೆಯ ಡೀಟೇಲ್ಸ್ ಅಂದರೆ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ಗಳನ್ನು ಕೇಳಿದೆ. SBI ಸೇರಿದಂತೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಮನವಿಯನ್ನು ಮಾಡಿಕೊಂಡಿದೆ. ಈ NGO, ಈ ಹೋರಾಟಗಾರರದ್ದು ಅಥವಾ ಈ ಯೂಟ್ಯೂಬರ್ಸ್ಗಳ ಖಾತೆ ನಿಮ್ಮ ಬ್ಯಾಂಕ್ನಲ್ಲಿದೆ, ಸೊ ಹಾಗಾಗಿ ಅವರ ಖಾತೆಯ ಸ್ಟೇಟ್ಮೆಂಟ್ ಕೊಡಿ ಅಂತ. ಅದು 5 ವರ್ಷದ್ದು. ಆ 5 ವರ್ಷದ ಸ್ಟೇಟ್ಮೆಂಟ್ನಲ್ಲಿ ಅಲ್ಲಿ ಅನ್ಯೂಶುವಲ್ ಟ್ರಾನ್ಸಾಕ್ಷನ್ಸ್ಗಳಾಗಿದ್ದರೆ, ಲಕ್ಷಾಂತರ ರೂಪಾಯಿ ವ್ಯವಹಾರಗಳಾಗಿದ್ದು ಕಂಡು ಬಂದರೆ ಇದು ತನಿಖೆಗೆ ಮತ್ತಷ್ಟು ಸಹಕಾರಿಯಾಗುತ್ತೆ. ಆ ದುಡ್ಡು ಯಾರು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದು, ಎಲ್ಲಿಂದ ಬಂತು, ಅವ್ರು ನಿಮ್ಮ ಪರಿಚಯನ, ಎಲ್ಲಿಂದ, ಯಾರು ಮಾಡಿರೋದು, ಯಾತಕ್ಕಾಗಿ ಮಾಡಿರೋದು, ಹೀಗೆ ಕೇಳ್ತಾರೆ. ಇನ್ ಕೇಸ್ ಬಚಾವಾಗೋದಕ್ಕೆ ಅಲ್ಪ ಸ್ವಲ್ಪ ಅಲ್ಲೂ ಕೂಡ ಸುಳ್ಳು ಹೇಳಿದ್ರು ಕೂಡ ಯಾರು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕಿದ್ರಲ್ಲ ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ, ಅವ್ರನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಇಲ್ಲಿ ದುಡ್ಡು ಈಸ್ಕೊಂಡವರ ಸ್ಟೇಟ್ಮೆಂಟ್ಗೂ ದುಡ್ಡು ಕೊಟ್ಟವರ ಸ್ಟೇಟ್ಮೆಂಟ್ಗೂ ತಾಳೆ ಆಗಲಿಲ್ಲ ಅಂತಂದರೆ ಅಲ್ಲಿ ಮತ್ತೆ ಲಾಕ್ ಹಾಕ್ತಾರೆ. ಅಲ್ಲೂ ಕೂಡ ಮತ್ತಷ್ಟು ಸುಳ್ಳುಗಳು ಹೊರಗೆ ಬರುತ್ತೆ. ಇದೆಲ್ಲವೂ ತನಿಖೆಗೆ ಸಹಕಾರಿಯಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಇಡಿ ಪ್ರಾಥಮಿಕ ಹಂತದಲ್ಲಿ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದೆ. ಅದು 5 ವರ್ಷದ್ದು, NGOಗಳದ್ದು, ಹೋರಾಟಗಾರರದ್ದು, ಯೂಟ್ಯೂಬರ್ಸ್ಗಳದ್ದು. ನೋಡೋಣ ಆ ಸ್ಟೇಟ್ಮೆಂಟಲ್ಲಿ ಏನು ಸಿಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ, ಷಡ್ಯಂತ್ರ ಆಗಿದೆ ಅನ್ನೋ ಕೇಸ್ ಸಂಬಂಧ ಈಗ ಇಡಿ ಕೂಡ ಎಂಟ್ರಿ ಆಗಿದೆ. ಸೊ ಹಾಗಾಗಿ ಇಡಿ ಎಂಟ್ರಿಯ ಬೆನ್ನಲ್ಲೇ NIA ಕೂಡ ಎಂಟ್ರಿ ಆಗುತ್ತಾ? ಇಡಿ ತನಿಖೆ ಯಾವ ಹಂತದಲ್ಲಿದೆ? ಪ್ರಾಥಮಿಕ ಹಂತದಲ್ಲಿ ಏನೇನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಅಂತ? ಅಂದ್ರೆ ಈಗ ಧರ್ಮಸ್ಥಳದ ವಿರುದ್ಧವಾಗಿ ಸತತವಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತೇಳಿ ದೂರಿತ್ತು. ಅದಾದ ಬಳಿಕವಾಗಿ ಮೊನ್ನೆ ಉತ್ಖನನ ಮಾಡುವಂತ ವೇಳೆಯಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಬಂದಿದ್ರು, ಹೋರಾಟಗಳಾಗಿತ್ತು, ಹೋರಾಟ ಮತ್ತಷ್ಟು ಚುರುಕುಗೊಂಡಿತ್ತು. ಈ ಹೋರಾಟ ಸೌಜನ್ಯ ವಿಚಾರದ ಮೇಲೆ ಇರಲಿಲ್ಲ. ಹೀಗಾಗಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ವೇದಿಕೆಯನ್ನು ಬಳಸಿಕೊಂಡ್ರು. ಹೀಗಾಗಿ ವಿದೇಶಗಳಿಂದಲೂ ಕೂಡ ಫಂಡಿಂಗ್ ಆಗಿದೆ ಅನ್ನುವಂತ ಆರೋಪಗಳು, ಗಂಭೀರ ಆರೋಪ ಇತ್ತು. ಹೀಗಾಗಿ ಕೋಟಾ ಶ್ರೀನಿವಾಸ ಪೂಜಾರರು ಕೇಂದ್ರ ಗೃಹ ಇಲಾಖೆ ಪತ್ರ ಬರೆದಿದ್ರು. ಕೇಂದ್ರ ಗೃಹ ಇಲಾಖೆ ಹೇಳಿತ್ತು ಇಡಿಗೆ ಈ ಬಗ್ಗೆ ಗಮನ ಹರಿಸಿ ಅಂತ ಹೇಳಿತ್ತು. ಇಡಿ ಒಂದಿಷ್ಟು ದಿನಗಳ ಕಾಲ ಅಬ್ಸರ್ವೇಷನ್ ಮಾಡಿತ್ತು. ಇದೀಗ ಅಬ್ಸರ್ವೇಷನ್ ಕಾಲ ಮುಗಿದಿದೆ, ಪ್ರಾಥಮಿಕ ತನಿಖೆ ಮಾಡುವಂತ ಕಾಲ ಬಂದಿದೆ. ಹೀಗಾಗಿ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಇಡಿ ನಿರ್ಧಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿಯಾಗಿ ರಾಜ್ಯದ ನಾನಾ ಭಾಗದ ಒಂದಿಷ್ಟು ಹೋರಾಟಗಾರರಿದ್ದಾರೆ, ಅದೇ ರೀತಿ NGOಗಳು, ಯೂಟ್ಯೂಬರ್ಸ್, ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು 4 ಇದಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬ್ಯಾಂಕ್ಗಳ ಡೀಟೇಲ್ಸ್ ಅನ್ನ ಕೊಡಿ ಅಂತೇಳಿ ಬ್ಯಾಂಕ್ಗಳಿಗೆ ಕೇಳಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಒಂದಿಷ್ಟು ಬ್ಯಾಂಕ್ ಪ್ರಮುಖವರ ಬ್ಯಾಂಕ್ ಖಾತೆಗಳಿಗೂ ಕೂಡ SIT ಮಾಹಿತಿಯನ್ನ, ಇಲ್ಲಿ ಇಡಿ ಮಾಹಿತಿಯನ್ನ ಕೇಳಿದೆ ಅನ್ನೋ ವಿಚಾರ ಬಾಯಲ್ಲಿ ಬರ್ತಾ ಇದೆ. 5 ವರ್ಷಗಳ ವ್ಯವಹಾರ ಲೆಕ್ಕಪತ್ರಗಳನ್ನು ಕೊಡುವಂತೆ ಹೇಳಿದೆ. ಹೀಗಾಗಿ ಲೆಕ್ಕಪತ್ರ ತರಿಸಿಕೊಂಡು ಏನೇನು ಸೌಜನ್ಯ ಕೇಸ್ಗೆ ಪಾಕಿಸ್ತಾನದಿಂದ ಫಂಡ್ ಆಗಿದೆ ಅನ್ನೋ ವಿಚಾರ, ಅದೇ ರೀತಿಯಾಗಿ ಈ ಒಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ಗೂ ಕೂಡ ಬೇರೆ ಬೇರೆ ಕಡೆಯಿಂದ ಫಂಡ್ ಆಗಿದೆ ಅನ್ನೋ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಇದಕ್ಕೂ ಲಿಂಕ್ ಇದೆಯಾ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಲಿಂಕ್ ಇದ್ರೆ ಏನೇನು ಕ್ರಮವನ್ನು ವಹಿಸಬಹುದು, ಎಲ್ಲಾ ಕ್ರಮವನ್ನು ವಹಿಸಲಿಕ್ಕೆ ಇಡಿ ನಿರ್ಧಾರ ಮಾಡಿಕೊಂಡಿದೆ. ಪ್ರಾಥಮಿಕವಾಗಿ ಇಡಿ ಈ ಒಂದು ವಿದೇಶಗಳಲ್ಲಿ ಲಿಂಕ್ ಇದೆಯಾ ಅನ್ನೋದನ್ನ ಬಯಲು ಮಾಡುತ್ತೆ. ಅದಾದ ಬಳಿಕ ಹಣಕಾಸು ವರ್ಗಾವಣೆ ಆಗಿದ್ರೆ ಇದರ ಹಿಂದಿನ ಸಂಚುಗಳನ್ನು ಬಯಲು ಮಾಡಲಿಕ್ಕೆ NIAಗೆ ಮನವಿಯನ್ನು ಮಾಡಿಕೊಳ್ಬಹುದು.
ಕೇಂದ್ರ ಸರ್ಕಾರ ಮನವಿಯನ್ನ ಮಾಡಿಕೊಂಡು ಒಪ್ಪಿಗೆಯನ್ನ ಕೊಡಬಹುದು. ಹೀಗಾಗಿ ಒಂದು ಕಡೆ ಈಗ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಇಡಿ ಆದ ಬಳಿಕವಾಗಿ ಎನ್ಐಎ ಕೂಡ ಎಂಟ್ರಿ ಆಗಬಹುದು. ಅದಾದ ಬಳಿಕ ಅಗತ್ಯ ಬಿದ್ದರೆ ಇನ್ನೊಂದಿಷ್ಟು ಕೇಂದ್ರ ತನಿಖಾ ಸಂಸ್ಥೆಗಳು ಬಂದು ತನಿಖೆಯನ್ನ ಮಾಡಬಹುದು. ಸದ್ಯಕ್ಕೆ ಈಗ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಪ್ರಾಥಮಿಕ ಮಾಹಿತಿಯಲ್ಲಿ ಇಡಿಗೆ ಮಹತ್ವದ ದಾಖಲೆಗಳನ್ನು ಸಿಕ್ಕಿದ್ದು ಈ ರೀತಿಯಾಗಿ ಫಂಡಿಂಗ್ ಆಗಿದ್ದು ಹೌದು ಅಂತಾದ್ರೆ ದೊಡ್ಡ ಮಟ್ಟಕ್ಕೆ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೀತಿದೆ. ಸದ್ಯಕ್ಕೆ ಇದು ಪ್ರಾಥಮಿಕ ತನಿಖೆ ಆಗ್ತಾ ಇದೆ. ನೇರವಾಗಿ ಇಡಿ ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡ್ತಾ ಇಲ್ಲ. ಪ್ರಾಥಮಿಕವಾಗಿ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಸದ್ಯಕ್ಕೆ ಈಗ ಮಾಡ್ತಾ ಇದೆ. ಶರತ್, ರೂಪೇಶ್, ಹಂಗೆ ಒಳ್ಳೆಲ್ಲ ಇರಿ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಇನ್ನು ಇದರ ಜೊತೆಗೆ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಸೌಜನ್ಯ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ 3 ಜನಕ್ಕೆ ಕರೆದಿದೆ ವಿಚಾರಣೆಗೆ. 3 ಬುಲಾವ್ ಕೊಟ್ಟಿದೆ ಎಸ್ಐಟಿ ಧರ್ಮಸ್ಥಳದಲ್ಲಿ ಸೌಜನ್ಯ ಸಾವು ಕೇಸ್ ಸಂಬಂಧ. ಯಾರು ಆ 3? ಉದಯ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಟೀಮ್ ವಿಚಾರಣೆಗೆ ಹಾಜರಾಗಿ ಅಂತ. ಸೌಜನ್ಯ ಸಾವಿನ ಕೇಸ್ ಪ್ರಕರಣ ಸಂಬಂಧ ಆರೋಪವನ್ನ ಹೊತ್ತಿದ್ರು ಈ 3 ಜನ. ಆ 3 ಜನಕ್ಕೆ ನೋಟಿಸ್ ಕೊಡಲಾಗಿದೆ. 3 ಮೇಲೆ ಸೌಜನ್ಯ ಕುಟುಂಬದ ಆರೋಪ ಇದೆ. ಸಿಬಿಐ ತನಿಖೆಯಲ್ಲಿ ಸಾಬೀತಾಗಲಿಲ್ಲ ಅದು ಆರೋಪ. ಹೊಸ ದೂರು ಬಂದ ಹಿನ್ನೆಲೆಯಲ್ಲಿ ಬುಲಾವ್ ಕೊಡಲಾಗಿದೆ. ನೋಡಿ, ಹಿಂದೆ ಈ 3 ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಸೌಜನ್ಯ ಅವರ ತಾಯಿ ಅಥವಾ ಸೌಜನ್ಯ ಅವರ ಕುಟುಂಬ. ಸಂತೋಷ್ ರಾವನ್ನ ಹಿಡ್ಕೊಟ್ಟಿದ್ದೇ ಈ 3 ಜನ. ತದನಂತರ ಅದಾದ ಮೇಲೆ ಕಾಲ ಬದಲಾದಂತೆ ಸೌಜನ್ಯ ಅವರ ಕುಟುಂಬ ಇದೇ 3 ಮೇಲೆ ಆರೋಪವನ್ನ ಮಾಡಿದ್ರು. ಉದಯ್ ಜೈನ್, ಧೀರಜ್ ಕೆಲ್ಲಾ ಜೊತೆಗೆ ಮಲ್ಲಿಕ್ ಜೈನ್. ಸೊ ಹಾಗಾಗಿ ಈಗ ಮತ್ತೊಮ್ಮೆ ದೂರು ದಾಖಲಾಗಿದೆ. ಈ ಹಿಂದೆ ಸಿಬಿಐ ತನಿಖೆ ಮಾಡ್ತಲ್ಲ, ಆ ತನಿಖೆಯಲ್ಲಿ ಇವರ ಮೇಲಿದ್ದಂತಹ ಆರೋಪ ಸಾಬೀತಾಗಲಿಲ್ಲ. ಹಾಗಾಗಿ ಹೊಸ ದೂರು ಬಂದ ಹಿನ್ನೆಲೆಯಲ್ಲಿ ಬುಲಾವ್ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಈಗ ಸದ್ಯಕ್ಕೆ ಸೌಜನ್ಯ ಸಾವಿನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ದೂರು ದಾಖಲಾಗಿರೋ ಸಂಬಂಧ ಈಗ ಆ ಆರೋಪ ಹೊತ್ತಂತಹ 3 ಜನನ್ನು ಬುಲಾವ್ ಕೊಡಲಾಗಿದೆ. ಹೆಂಗಿರುತ್ತೆ ಪ್ರಕ್ರಿಯೆ ಅಂತ? ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಬರ್ತಿದ್ದಾರೆ. ಹೀಗಾಗಿ ತನಿಖೆಯನ್ನ ಚುರುಕು ಮಾಡಿದೆ. ಒಂದು ಕಡೆ ಚಿನ್ನೈನ್ ಈಗೀಗ ಇವತ್ತು ಕಸ್ಟಡಿ ಅಂತ್ಯ ಆಗತ್ತೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಸಮಗ್ರವಾಗಿ ತನಿಖೆ ಮಾಡ್ತಿದೆ. ಎಸ್ಐಟಿ ಒಂದೇ ಪ್ರಕರಣ ಅಂತಲ್ಲ, ಹಲವಾರು ಪ್ರಕರಣ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ತಾ ಇದೆ. ಇದೀಗ ಸೌಜನ್ಯ ವಿಚಾರವಾಗಿ ಪ್ರತ್ಯಕ್ಷದರ್ಶಿ ಹೇಳಿದಂತಹ ವಿಚಾರವಾಗೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದೆ. ಎಸ್ಐಟಿ ಒಂದೇ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇಲ್ಲ, ವಿವಿಧ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇದೆ, ವಿವಿಧ ದೃಷ್ಟಿಕೋನದಲ್ಲಿ ತನಿಖೆ ಮಾಡ್ತಾ ಇದೆ. ಹೀಗಾಗಿ ಈಗ ಸೌಜನ್ಯ ಪ್ರಕರಣದಲ್ಲಿ ಆರೋಪವನ್ನ ಸೌಜನ್ಯ ಕುಟುಂಬಸ್ಥರು ಮಾಡ್ತಕ್ಕಂಥ ಆರೋಪಗಳು 3 ಜನರ ವಿರುದ್ಧ ಮಾಡ್ತಾ ಇದ್ರು. ಮಲ್ಲಿಕ್ ಜೈನ್, ಉದಯ್ ಜೈನ್ ಹಾಗೆ ಧೀರಜ್ ಕೆಲ್ಲಾ ಅಂತೇಳಿ 3 ವ್ಯಕ್ತಿಗಳು ಸೌಜನ್ಯವನ್ನ ರೇಪ್ ಮಾಡಿ ಅತ್ಯಾಚಾರ ಮಾಡಿದ್ರು ಅಂತೇಳಿ ಆರೋಪವನ್ನ ಸೌಜನ್ಯ ಕುಟುಂಬಸ್ಥರು ಮಾಡಲಾಗ್ತಾ ಇತ್ತು. ಇದು ಸಿಬಿಐ ಮುಂದೆ ಈ ಒಂದು ಆರೋಪ ದೃಢ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ತು. ಅದಾದ ಬಳಿಕ ಸಂತೋಷ್ ರಾವ್ ಆರೋಪಿ ಅಂತ ಹೇಳಿದ್ರು. ಸಂತೋಷ್ ರಾವ್ ಆರೋಪಿ ಅಂತ ಹೇಳಲಿಕ್ಕೆ ಮುಂಚೆ ಸಂತೋಷ್ ರಾವ್ ಹಿಡ್ಕೊಟ್ಟವ್ರು ಇವರೇ 3 ಜನ ಆರೋಪಿ ಅಂತ ಹೇಳಿ ಕುಟುಂಬಸ್ಥರು ಹೇಳಿತ್ತು. ಹೀಗಾಗಿ ಈಗ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೂ ಕೂಡ ಒಂದು ಪ್ರತ್ಯಕ್ಷತೆ ಹೇಳುವಂತ ದೂರು ದಾಖಲಾಗಿದೆ. ಹೀಗಾಗಿ ಈ 3 ಜನಕ್ಕೂ ಬುಲಾವನ್ನ ಎಸ್ಐಟಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಹಿಂದೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಬ್ರೈನ್ ಮ್ಯಾಪಿಂಗ್ ಆಗಿತ್ತು. ಬ್ರೈನ್ ಮ್ಯಾಪಿಂಗ್ ಕೂಡ ಇವರು 3 ಜನ ಒಳಗಾಗಿದ್ರು. ಇದೀಗ ಎಸ್ಐಟಿ ಮತ್ತೆ ಇವು 3 ಜನಕ್ಕೆ ಬುಲಾವ್ ಕೊಟ್ಟಿದ್ದು ಪ್ರಕರಣ ಸಂಬಂಧಪಟ್ಟಂತೆ ಏನೇನು ಅಂತೇಳಿ ವಿಚಾರಣೆಯನ್ನು ಮಾಡ್ಲಿಕ್ಕೆ. ಹೀಗಾಗಿ ಈಗ ಎಸ್ಐಟಿ ಮುಂದೆ ಇವತ್ತು 11 ಗಂಟೆಗೆ 3 ಜನ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮತ್ತಷ್ಟು ಕುತೂಹಲ ಮೂಡಿಸಿದೆ ಪ್ರಕರಣ ಸಂಬಂಧಪಟ್ಟಂತೆ. ಎಸ್ಐಟಿ ತನಿಖೆ ಮಾಡಿ ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ ಅನ್ನೋದು ಈ ಕುತೂಹಲದ ಪ್ರಶ್ನೆ ಆಗಿದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.